ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಡ್ಯುಯಲ್ ಆಫ್ ಎ ಗ್ರಾಫ್ ಅಥವಾ ನಾವು ಜಿಯೋಮೆಟ್ರಿಕ್ ಡ್ಯುಯಲ್ ಅಂತ ಕೂಡ ಕರಿಬಹುದು. ಜಿಯೋಮೆಟ್ರಿಕ್ ಡ್ಯುಯಲ್ ಆಫ್ ಎ ಗ್ರಾಫ್, ಸರಿನಾ? ಸೊ ಈ ತರ ಪ್ರಾಬ್ಲಮ್ಸ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡೋದು, ಆಮೇಲೆ ಈ ಪ್ರಾಬ್ಲಮ್ ಇದೆಯಲ್ಲ ಜಿಯೋಮೆಟ್ರಿಕ್ ಡ್ಯುಯಲ್ ಅನ್ನ ಕಂಡುಹಿಡಿಯೋದು ಒಂದು ಗ್ರಾಫ್ದು. ಸೊ ಇದು ಫಿಕ್ಸ್ಡ್ ಕ್ವಶನ್, ಪ್ರತಿ ವರ್ಷನೂ ಕೂಡ ಕೇಳ್ತಾರೆ. ಹಾಗಾಗಿ ಇದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು. 4 ಸ್ಟೆಪ್ಗಳನ್ನ ನಾವು ಫಾಲೋ ಮಾಡಿದ್ರೆ ಈಸಿಯಾಗಿ ನಾವು ಕಂಡುಹಿಡಿಬಹುದು ಈ ಒಂದು ಕೊಟ್ಟಿರುವಂತ ಗ್ರಾಫಿನ ಜಿಯೋಮೆಟ್ರಿಕ್ ಡ್ಯುಯಲ್ ಅನ್ನ. ಸೊ ಓನ್ಲಿ 4 ಸ್ಟೆಪ್ಸ್. ಸೊ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೋಟ್ಸ್ ಬರ್ಕೊಂತೀರಿ. ನಾನು ಸೈಡಿಗೆ ಹೋಗ್ತೀನಿ, ಅವ್ರು ಸ್ಕ್ರೀನ್ ಶಾಟ್ ತಗೋಬಹುದು. ಸೊ ಮೊದಲನೇ ಸ್ಟೆಪ್ ಏನು? ಮೊದಲನೇ ಸ್ಟೆಪ್ ಅಲ್ಲಿ ನಾನು ಫೈಂಡ್ ದ ನಂಬರ್ ಆಫ್ ರೀಜನ್ಸ್ ಆರ್ ದಿ ಫೇಸಸ್, ಸರಿನಾ? ಸೊ ರೀಜನ್ಸ್ ಅಥವಾ ಫೇಸಸ್ ಅಂತ ಅಂದ್ರೆ ಏನು ನೋಡಿ. ಇವಾಗ ನನ್ನ ಹತ್ರ ಕೇವಲ ಒಂದೇ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಎ ಅಂತ ಅದಕ್ಕೆ ನೇಮ್ ಇದೆ. ಸೊ ಒಂದೇ ಒಂದು ವರ್ಟೆಕ್ಸ್. ಇಲ್ಲಿ ನನ್ನ ಹತ್ರ ಎಲ್ಲೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಇಲ್ಲ, ಸರಿನಾ? ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಹಾಗಾಗಿ ಎಂಟೈರ್ ಔಟರ್ ಏರಿಯಾ ಎಲ್ಲದೂ ಕೂಡ ಸೇರಿಸಿ ಕೇವಲ ಒಂದೇ ಒಂದು ರೀಜನ್ ಆಗುತ್ತೆ. ಅದನ್ನ ನಾವು ಫೇಸ್ ಅಂತ ಕೂಡ ಕರಿಬಹುದು, ಸರಿನಾ? ನೆಕ್ಸ್ಟ್ ನನ್ನ ಹತ್ರ ಏನಾದ್ರೂ ಕೂಡ ಎರಡು ವರ್ಟಿಸಿಸ್ಗಳಿದ್ದು ಅಂತ ಅನ್ಕೊಳ್ಳಿ. ಅದರ ಮಧ್ಯ ಒಂದು ಎಡ್ಜ್ ಇತ್ತು ಅಂತ ಅನ್ಕೊಳ್ಳಿ. ಇಲ್ಲೂ ಕೂಡ ಏನಾದ್ರೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತಾ? ಇಲ್ಲ, ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಸೊ ಔಟರ್ ಸರ್ಫೇಸ್ ಎಲ್ಲ ಸೇರಿಸಿ ಒಂದೇ ಒಂದು ರೀಜನ್ ಆಗುತ್ತೆ. ಅದೇ ಏನಾದ್ರೂ ಕೂಡ ಇನ್ನೊಂದು ಎಡ್ಜ್ ಇತ್ತು ಅಂತ ಅನ್ಕೊಳ್ಳಿ, ಈ ತರ, ಸರಿನಾ? ಅದೇ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯೆ ಇನ್ನೊಂದು ಎಡ್ಜ್. ಇಲ್ಲೇನಾಯ್ತು? ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗಾಯ್ತು. ಸೊ ಇದು ಒಂದು ಸರ್ಫೇಸ್ ಆಗುತ್ತೆ, ಹೊರಗಡೆದು ಇನ್ನೊಂದು ಸರ್ಫೇಸ್ ಆಗುತ್ತೆ. ಟೋಟಲ್ ಎಷ್ಟು ಸರ್ಫೇಸ್ ಆದಂಗಾಯ್ತು? 2 ಅಂತಂದ್ರೆ 2 ರೀಜನ್ಗಳು ಕ್ರಿಯೇಟ್ ಆದಂಗಾಯ್ತು, ಸರಿನಾ? ನೆಕ್ಸ್ಟ್ ಏನಾದ್ರೂ ಕೂಡ ನನ್ನ ಹತ್ರ 3 ವರ್ಟೆಕ್ಸ್ ಗಳಿದ್ದು ಅಂತ ಅನ್ಕೊಳ್ಳಿ. ಸೊ ಈಗ ಎಷ್ಟು ರೀಜನ್ಸ್ ಇರೋದು? ಒಳಗಡೆದೊಂದು ಅಂದ್ರೆ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ, ಹೊರಗಡೆದೊಂದು, ಟೋಟಲ್ 2 ಇದೆ. ಈಗ ಏನಾದ್ರೂ ಕೂಡ ಈ ತರ ಒಂದು ಕ್ರಿಯೇಟ್ ಆಗಿದೆ, ಸರಿನಾ? ಈ ತರ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಕ್ಲೋಸ್ಡ್ ಸರ್ಫೇಸ್ ಇರೋದು? 1 ಇದೆ. ನೆಕ್ಸ್ಟ್ ಇದೊಂದು 2, ಹೊರಗಡೆದು ಒಂದು ಸೇರಿಸಿ 3. ಸೊ ಟೋಟಲ್ 3 ರೀಜನ್ಸ್ ಆಗುತ್ತೆ. ಅದೇ ಏನಾದ್ರೂ ಕೂಡ ಇನ್ನೊಂದು ಎಡ್ಜನ್ನ ನಾನು ಕ್ರಿಯೇಟ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ, ಈ ತರ. ಸೊ ಇವಾಗ ಎಷ್ಟು ರೀಜನ್ಸ್ ಆದಂಗಾಯ್ತು? 1, 2, 3, 4, ಹೊರಗಡೆದೊಂದು 5, ಸರಿನಾ? ಟೋಟಲ್ ಎಷ್ಟಾದಂಗಾಯ್ತು? 5. ಕ್ಲೋಸ್ಡ್ ಸರ್ಫೇಸ್ಗಳನ್ನ ನಾವು ಸಪರೇಟ್ ರೀಜನ್ಸ್ ಅಥವಾ ಫೇಸಸ್ ಗಳಾಗಿ ನಾವು ಕನ್ಸಿಡರ್ ಮಾಡ್ಬೇಕು. ಹಾಗಾದ್ರೆ ಕೊಟ್ಟಿರುವಂತ ಗ್ರಾಫ್ಗೆ ಎಷ್ಟು ರೀಜನ್ಸ್ ಗಳಿದಾವೆ ಅವುಗಳನ್ನ ನಾವು ಕಂಡುಹಿಡಿತಾ ಹೋಗೋಣ ಫಸ್ಟ್, ಸರಿನಾ? ಇಲ್ಲಿ ನೋಡಿ, ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಇದೆಯಾ? ಸೊ ಇದನ್ನ ರೀಜನ್ 1 ಅಂತ ತೊಂತೀನಿ. ಸೊ R1. ನೆಕ್ಸ್ಟ್ ಇಲ್ಲೊಂದು ರೀಜನ್ ಇದೆಯಾ? ಎಸ್. ಸೊ ಇದನ್ನ ರೀಜನ್ 2 ಅಂತ ತಗೊಳ್ಳೋಣ. ಮತ್ತಿನ್ನೆಲ್ಲೂ ಕೂಡ ನನಗೆ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಇಲ್ಲೊಂದು ಎಡ್ಜ್ ಇದೆ, ಬಟ್ ಇಲ್ಲಿ ಏನಾದ್ರೂ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಿದೆಯಾ? ಇಲ್ಲ. ಏನಾದ್ರೂ ಈ ತರ ಒಂದು ಎಡ್ಜ್ ಇದ್ರೆ ಕ್ಲೋಸ್ಡ್ ಸರ್ಫೇಸ್ ಆಗ್ತಿತ್ತು. ಇಲ್ಲ R3 ಅಂತ ಬರೀತಾ ಇದ್ದೆ, ಇಲ್ಲೆಲ್ಲೂ ಕೂಡ ಎಡ್ಜ್ ಇಲ್ಲ. ಸೊ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಈಗ ಹೊರಗಡೆದು ಅಷ್ಟನ್ನು ಕೂಡ ಸೇರಿಸ್ಬಿಟ್ಟು ರೀಜನ್ 3 ಅಂತ ತಗೋಬೇಕಾಗತ್ತೆ, ಸರಿನಾ? ಹೊರಗಡೆದು ಅಷ್ಟನ್ನು ಕೂಡ ಸೇರಿಸಿ ರೀಜನ್ 3 ಅಂತ ತಗೋಬೇಕಾಗತ್ತೆ. ಆಮೇಲೆ ಇನ್ನೊಂದು ನೆನಪಿರ್ಲಿ, ಏನಾದ್ರೂ ಕೂಡ ಈ ತರ ಪಾಯಿಂಟ್ ಇದ್ರೆ ಅಂತ ಅಂದ್ರೆ ಒಂದು ವರ್ಟೆಕ್ಸ್ ಇದೆ, ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟಿವಿಟಿ ಇರೋದು, ಅದು ಹೊರಗಡೆ ಇದೆ ಅಂದ್ರೆ ಔಟರ್ ಸರ್ಫೇಸ್ ಅಲ್ಲಿ ಇದೆ ಅಂತಂದಾಗ ಆ ಔಟರ್ ಸರ್ಫೇಸ್ ಅನ್ನ ನೀವೆಲ್ಲಾದ್ರೂ ತಗೋಬಹುದು. R3 ಇಲ್ಲಿ ತಗೋಬಹುದು, ಇಲ್ಲಿ ತಗೋಬಹುದು, ಇಲ್ಲಿ ತಗೋಬಹುದು, ಇಲ್ಲಿ ತಗೋಬಹುದು, ಎಲ್ಲಾದ್ರೂ ತಗೋಬಹುದು. ಬಟ್ ಇದಕ್ಕೆ ನಿಯರ್ ಆದಂಗೆ ಪಾಯಿಂಟ್ ಅನ್ನ ತಗೊಳ್ಳಿ, ಸರಿನಾ? ಏನಾದ್ರೂ ಕೂಡ ಒಂದೇ ಒಂದು ವರ್ಟೆಕ್ಸ್ ಇದೆ, ಅದಕ್ಕೂ ಕೂಡ ಒಂದೇ ಒಂದು ಎಡ್ಜ್ ಏನಾದ್ರೂ ಕನೆಕ್ಟ್ ಆಗಿದೆ ಅಂತಂದ್ರೆ ಅದನ್ನ ನಾವು ಪೆಂಡೆಂಟ್ ವರ್ಟೆಕ್ಸ್ ಅಂತೀವಿ. ಅದನ್ನ ಆಮೇಲೆ ಹೇಳ್ತೀನಿ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ತರ ಏನಾದ್ರು ಕ್ರಿಯೇಟ್ ಆಯ್ತು ಅಂದ್ರೆ ಅದನ್ನ ನೀವು ಔಟರ್ ಸರ್ಫೇಸಿಗಲ್ವಾ ಇದು ಬಿಲಾಂಗ್ ಆಗೋದು, ಯಾಕಂತಂದ್ರೆ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಇಲ್ಲ. ಸೊ ಇದನ್ನ ಹತ್ರದಲ್ಲೇ ತೊಗೊಳ್ಳಿ, ಸರಿನಾ? ರೀಜನ್ ಅನ್ನ ಹತ್ರದಲ್ಲೇ ತೊಗೊಳ್ಳಿ. ಈಗ ಏನ್ ಮಾಡ್ತೀನಿ ಅಂತಂದ್ರೆ ಆ ರೀಜನ್ ಅಲ್ಲಿ ಒಂದೊಂದು ಪಾಯಿಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಸೊ ಕ್ರಿಯೇಟ್ ಅಥವಾ ಕನ್ವರ್ಟ್ ದ ರೀಜನ್ ಟು ದ ಪಾಯಿಂಟ್ಸ್ ಅಥವಾ ವರ್ಟೆಕ್ಸ್, ಸರಿನಾ? ಪಾಯಿಂಟ್ಸ್ ಅಥವಾ ವರ್ಟೆಕ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ಬೇಕು. ಯಾವ ರೀತಿ? ರೀಜನ್ 1 ಅಲ್ಲಿ ಒಂದು, ರೀಜನ್ 2 ಅಲ್ಲಿ ಒಂದು, ಹೊರಗಡೆದೊಂದು, ರೀಜನ್ 3 ಅಲ್ಲಿ ಒಂದು, ಸರಿನಾ? ಈ ಪಾಯಿಂಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಪೆಂಡೆಂಟ್ ವರ್ಟೆಕ್ಸ್ ಇದೆಯಲ್ಲ, ಸೊ ಪೆಂಡೆಂಟ್ ವರ್ಟೆಕ್ಸ್ ಹತ್ರನೇ ಕ್ರಿಯೇಟ್ ಮಾಡ್ಕೋಬೇಕು. ಯಾಕೆ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಪೆಂಡೆಂಟ್ ವರ್ಟೆಕ್ಸ್ ಅಂದ್ರೇನು? ಕೇವಲ ಒಂದೇ ಒಂದು ಎಡ್ಜ್ ಇಂದ ಕನೆಕ್ಟ್ ಆಗಿರುವಂತಹ ವರ್ಟೆಕ್ಸ್, ಒಂದೇ ಒಂದು ಎಡ್ಜ್ ಇಂದ ಕನೆಕ್ಟ್ ಆಗಿರುವಂತಹ ವರ್ಟೆಕ್ಸ್. ಸೊ ಇದರ ಡಿಗ್ರಿ ಏನಾಗಿರುತ್ತೆ? 1 ಆಗಿರುತ್ತೆ, ಯಾಕಂದ್ರೆ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು, ಸರಿನಾ? ಇವಾಗ 3ನೇ ಸ್ಟೆಪ್ ಏನ್ ಮಾಡ್ತೀವಿ ಅಂತಂದ್ರೆ ಇಫ್ ಓನ್ಲಿ ಒನ್ ಎಡ್ಜ್ appear between two vertex
ಆರ್ ನೀವು ಪಾಯಿಂಟ್ಸ್ ಅಂತ ಕೂಡ ಕರಿಬಹುದು, ಪಾಯಿಂಟ್ಸ್ ಆರ್ ವರ್ಟೆಕ್ಸ್, ದೆನ್ ಮೇಕ್ ದೆಮ್ ಅಡ್ಜಸೆಂಟ್, ಮೇಕ್ ದೆಮ್ ಅಡ್ಜಸೆಂಟ್ ವರ್ಟೆಕ್ಸ್ ಆರ್ ಪಾಯಿಂಟ್, ವರ್ಟೆಕ್ಸ್ ಆರ್ ಪಾಯಿಂಟ್ಸ್ ಅಂತ ಅಂದ್ರೆ ಏನು ನೋಡಿ. ಇವಾಗ R1 ಈಸ್ ಎ ಪಾಯಿಂಟ್, R2 ಈಸ್ ಎ ಪಾಯಿಂಟ್ ಅಥವಾ ವರ್ಟೆಕ್ಸ್ಗಳು, ಅದರ ಮಧ್ಯೆ ಏನಾದರೂ ಒಂದೇ ಒಂದು ಎಡ್ಜ್ ಇದ್ರೆ ನೋಡಿ, ಅವುಗಳ ಮಧ್ಯೆ ಒಂದೇ ಒಂದು ಎಡ್ಜ್ ಅಲ್ವಾ ಇರೋದು, ಅವುಗಳನ್ನ ಬೈಫರ್ಗೇಟ್ ಮಾಡ್ತಾ ಇರೋದು. ಸೊ ಅವಾಗ ಏನ್ ಮಾಡಬೇಕು, ಈ ಎರಡು ಪಾಯಿಂಟ್ ಅಥವಾ ವರ್ಟೆಕ್ಸ್ಗಳನ್ನ ನಾನು ಅಡ್ಜಸೆಂಟ್ ಮಾಡಬೇಕು. ಅಡ್ಜಸೆಂಟ್ ಮಾಡೋದು ಯಾವ ರೀತಿ, ಒಂದು ಎಡ್ಜ್ ಅನ್ನ ಡ್ರಾ ಮಾಡಿ. ಸೊ ಡಾಟೆಡ್ ಆಗಿ ನೀವು ಎಡ್ಜ್ ಅನ್ನ ಡ್ರಾ ಮಾಡ್ಕೊಳ್ಳಿ, ಆಮೇಲೆ ಅದನ್ನ ಸಪರೇಟ್ ಆಗಿ ಇಲ್ಲಿ ಜಿಯೋಮೆಟ್ರಿಕ್ ಡ್ಯೂಯಲ್ ಬರಿಬೇಕಾದ್ರೆ ನೀಟಾಗಿ ಬಿಡಿಸ್ಬೇಕಾಗತ್ತೆ. ಸೊ ಇವಾಗ ನೆಕ್ಸ್ಟ್ R2 ಮತ್ತೆ R3, ಸೊ ಇವೆರಡರ ಮಧ್ಯನೂ ಕೂಡ ಕೇವಲ ನನಗೆ ಇರೋದು ಒಂದೇ ಒಂದು ಎಡ್ಜು. ಸೊ ಏನ್ ಮಾಡ್ತೀನಿ, R2 ಇಂದ R3 ಬರ್ತೀನಿ. ನೆಕ್ಸ್ಟ್ R1 ಇಂದ R3 ನೋಡಿ, ಇಲ್ಲಿ ಈ ಒಂದು ಎಡ್ಜ್ ಅನ್ನ ನಾನು ಪಾಸ್ ಮಾಡಿದ್ರೆ ಈ ತರ ಎಷ್ಟು ಎಡ್ಜ್ ಬಂದಿದ್ದು, ಮಧ್ಯದಲ್ಲಿ ಒಂದೇ ಎಡ್ಜ್ ನೋಡಿ, ಈ ತರ ಹೊರಗಡೆಗೆ ಅಷ್ಟು ಬಂದು ಈ ಪಾಯಿಂಟ್ ಅನ್ನ ಟಚ್ ಆಗಿದ್ದೀನಿ. ನೆಕ್ಸ್ಟ್ ಇಲ್ಲಷ್ಟು ಬರ್ಬೋದಾ ನೋಡಿ, ಇಲ್ಲಿ ಒಂದು ನೋಡಿ, ಇಲ್ಲೊಂದು ಎಡ್ಜ್ ಇದೆ. ಸೊ ಇದ್ರ ಮುಖಾಂತರನೂ ಕೂಡ ನಾನು ಬರ್ಬೋದು, ಸರಿನಾ. ಏನು R2 ಇಂದ R3 ನಾನು ಇಲ್ಲಾಶು ಬರ್ಬೋದು, ಅಂದ್ರೆ ಈ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ಬರ್ಬೋದು. ಯಾಕೆ, ಒಂದೇ ಒಂದು ಎಡ್ಜ್ ಅಲ್ವ ಮಧ್ಯದಲ್ಲಿರೋದು. ಸೊ ಇದನ್ನ ಕ್ರಾಸ್ ಮಾಡಿದ್ರೆ ಸಾಕು, ನಾನು R3 ಬರ್ತೀನಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ, R1 ಇಂದ ಈ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿಗೆ ಬಂದೆ, ಅದೇ ರೀತಿ ನಾನು ಈ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ನಾನು ಇಲ್ಲಿಗೆ ಬರ್ಬೋದು, ಸರಿನಾ. ಸೊ R1 ಇಂದ ಈ ತರ ಒಂದ್ಸಲಿ ಬರ್ಬೋದು, R2 ಇಂದ ಈ ತರ ಒಂದ್ಸಲಿ, ಮತ್ತೆ ಇಲ್ಲಿಂದ ಒಂದ್ಸಲಿ ಬರ್ಬೋದು. ಈಗ ಸೊ ಇವಾಗ ಇದು ಸಪರೇಟ್ ವರ್ಟೆಕ್ಸ್, ಇದನ್ನ ಕನ್ಸಿಡರ್ ಮಾಡಂಗಿಲ್ಲ. 4ನೇ ಸ್ಟೆಪ್ಪಿಗೆ ಬರೋಣ. If pendant vertex is present, pendant vertex is present, draw self loop at that region ಅಂತ ಅಂದ್ರೆ ಸಿಂಪಲ್. ಈಗ ಪೆಂಡೆಂಟ್ ವರ್ಟೆಕ್ಸ್ ಇದೆ ಅಂತಂದ್ರೆ ಅದು ಯಾವ ರೀಜನ್ ಅಲ್ಲಿ ಇರುತ್ತೆ, ಆ ರೀಜನ್ ಅಲ್ಲಿ ಒಂದು ಸೆಲ್ಫ್ ಲೂಪ್ ಅನ್ನ ಬರೀರಿ. ನೋಡಿ ಇವಾಗ ವೆರಿ ಸಿಂಪಲ್. ಪೆಂಡೆಂಟ್ ವರ್ಟೆಕ್ಸ್ ಅಂತ ಅಂದ್ರೆ ಏನು, ಈಗ ನನ್ನ ಹತ್ರ 4 ವರ್ಟೆಕ್ಸ್ ಗಳಿದಾವೆ, ಇಲ್ಲಿಂದ ಇಲ್ಲಿ ಕನೆಕ್ಷನ್, ಇಲ್ಲಿಂದ ಇಲ್ಲಿ ಕನೆಕ್ಷನ್, ಇಲ್ಲಿಂದ ಇಲ್ಲಿ ಕನೆಕ್ಷನ್, ಇಲ್ಲಿಂದ ಇಲ್ಲಿ ಕನೆಕ್ಷನ್. ಈಗ ಈ ಒಂದು ವರ್ಟೆಕ್ಸ್ ಇದೆಯಲ್ಲ, ಇದಕ್ಕೆ 2 ಎಡ್ಜ್ಗಳು ಕನೆಕ್ಟ್ ಆಗಿರೋದ್ರಿಂದ ಇದರ ಡಿಗ್ರಿ 2 ಆಗಿರುತ್ತೆ. ಈ ಒಂದು ವರ್ಟೆಕ್ಸ್ಗೆ 2 ಎಡ್ಜ್ಗಳು ಕನೆಕ್ಟ್ ಆಗಿರೋದ್ರಿಂದ ಇದರ ಡಿಗ್ರಿ 2 ಆಗಿರುತ್ತೆ. ನೋಡಿ ಇಲ್ಲಿ ಇದರ ಡಿಗ್ರಿ ಏನಾಗಿರುತ್ತೆ, 1 2 3, ಯಾಕಂದ್ರೆ 3 ಎಡ್ಜಸ್ ಜಾಯಿನ್ ಆಗಿರೋದು. ಬಟ್ ಇಲ್ಲಿ ಕೇವಲ ಒಂದೇ ಒಂದು ಎಡ್ಜ್ ಜಾಯಿನ್ ಆಗಿರೋದು. ಸೊ ಒಂದೇ ಒಂದು ಎಡ್ಜ್ ಜಾಯಿನ್ ಇದ್ದಾಗ ಅದನ್ನ ನಾವೇನಂತ ಕರಿತೀವಿ, ಪೆಂಡೆಂಟ್ ವರ್ಟೆಕ್ಸ್. ಯಾಕೆ, ಅದರ ಡಿಗ್ರಿ 1 ಇರುತ್ತೆ. ಯಾವುದೇ ವರ್ಟೆಕ್ಸ್ ಕೇವಲ ಒಂದೇ ಒಂದು ಎಡ್ಜ್ ಇಂದ ಕನೆಕ್ಟ್ ಆಗಿದೆ ಅಂತಂದ್ರೆ ಅದರ ಡಿಗ್ರಿ 1 ಆಗಿರುತ್ತೆ. ಡಿಗ್ರಿ 1 ಇರುವಂತ ವರ್ಟೆಕ್ಸ್ ಅನ್ನ ನಾವೇನಂತ ಕರಿತೀವಿ, ಪೆಂಡೆಂಟ್ ವರ್ಟೆಕ್ಸ್ ಅಂತ ಕರಿತೀವಿ. ಏನಾದ್ರೂ ಪೆಂಡೆಂಟ್ ವರ್ಟೆಕ್ಸ್ ಇದ್ರೆ ಆ ಪೆಂಡೆಂಟ್ ವರ್ಟೆಕ್ಸ್ ಇರುವಂತಹ ರೀಜನ್ ನಲ್ಲಿ ನಾವು ಸೆಲ್ಫ್ ಲೂಪ್ ಅನ್ನ ಡ್ರಾ ಮಾಡಬೇಕು. ಈಗ ನೋಡಿ ಇಲ್ಲಿ ಎಲ್ಲಿದೆ, ರೀಜನ್ 3 ಅಲ್ಲಿ ಇದೆ, ಅಂದ್ರೆ ಔಟರ್ ಸರ್ಫೇಸ್ ಅಲ್ಲೇ ನನಗೆ ಪೆಂಡೆಂಟ್ ವರ್ಟೆಕ್ಸ್ ಇದೆ. ದ ವರ್ಟೆಕ್ಸ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ 1 ಎಡ್ಜ್ ಅಂಡ್ ಇಟ್ಸ್ ಡಿಗ್ರಿ ಇಸ್ ಈಕ್ವಲ್ ಟು 1. ನಾನು ಏನ್ ಹೇಳಿದ್ದೆ, ರೀಜನ್ ಅನ್ನ ಆದಷ್ಟು ಪೆಂಡೆಂಟ್ ವರ್ಟೆಕ್ಸ್ ಹತ್ರನೇ ತೊಳಿ. ಯಾಕೆ, ನನಗೆ ಸೆಲ್ಫ್ ಲೂಪ್ ಅನ್ನ ಬರೆಯಕ್ಕೆ ಹೇಳಿದಾರಲ್ಲ, ಆ ಸೆಲ್ಫ್ ಲೂಪ್ ಅನ್ನ ಬರಿಬೇಕಾದ್ರೆ ಆ ಒಂದು ಎಡ್ಜ್ ಅನ್ನು, ಆ ಒಂದು ವರ್ಟೆಕ್ಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಮಧ್ಯದಲ್ಲಿ ಬಿಡಿಸ್ಬೇಕು. ನೋಡಿ ಯಾವ ರೀತಿ ಬಿಡಿಸಿದ್, ನಾನು ಸೆಲ್ಫ್ ಲೂಪ್ ಅನ್ನ ಈ ತರ ಬಿಡಿಸಿದೀನಿ. ನೋಡಿ ಇಲ್ಲಿ ಈ ಡಾಟ್ ಕೂಡ ಇನ್ಕ್ಲೂಡ್ ಆಗಿದೆ, ಸರಿನಾ. ಸೊ ಈ ಡಾಟ್ ಕೂಡ ಇನ್ಕ್ಲೂಡ್ ಆಗೋ ರೀತಿ ನಾನು ಬಿಡಿಸ್ಬೇಕಾಗತ್ತೆ. ಗೊತ್ತಾಯ್ತಾ, ಏನ್ ಮಾಡಿದ್ದು, ನಾನು ಇಲ್ಲಿ ಪೆಂಡೆಂಟ್ ವರ್ಟೆಕ್ಸ್ ಇದ್ದಿದ್ರಿಂದ ಈ ಒಂದು ರೀಜನ್ನಿನ ಪಾಯಿಂಟ್ಗೆ ಸೆಲ್ಫ್ ಲೂಪ್ ಅನ್ನ ಬಿಡಿಸಿದೆ. ಸೆಲ್ಫ್ ಲೂಪ್ ಅನ್ನ ಬಿಡಿಸ್ಬೇಕಾದ್ರೆ ಈ ಡಾಟ್ ಅನ್ನ ಮಧ್ಯಕ್ಕೆ ಸೇರಿಸ್ಕೊಂಡಿದ್ದೀನಿ, ಅಷ್ಟೇ ಸಿಂಪಲ್. ಸೊ ಈಗ ನನ್ನ ಜಿಯೋಮೆಟ್ರಿಕ್ ಡ್ಯೂಯಲ್ ಆಫ್ ದ ಗಿವನ್ ಗ್ರಾಫ್ ರೆಡಿ ಇದೆ. ಸೊ ಅದನ್ನ ಮತ್ತೆ ಬರ್ಕೊಳ್ಳಿ. R1 ಒಂದು ಪಾಯಿಂಟ್, ನೆಕ್ಸ್ಟ್ R2 ಇಸ್ ದ ಸೆಕೆಂಡ್ ಪಾಯಿಂಟ್, R3 ವಾಸ್ ದ ಥರ್ಡ್ ಪಾಯಿಂಟ್. R1 ಇಂದ R2ಗೆ, ನೆಕ್ಸ್ಟ್ R2 ಇಂದ R3ಗೆ, R1 ಇಂದ ಈ ತರ ಒಂದು ಎಡ್ಜ್ ಬಂದಿದೆ R3ಗೆ, ನೆಕ್ಸ್ಟ್ R1 ಇಂದ ಇನ್ನೊಂದು ಎಡ್ಜ್ ಈ ಸೈಡ್ ಇಂದ ಬಂದಿದೆ R3ಗೆ, ನೆಕ್ಸ್ಟ್ R2 ಇಂದ ಇನ್ನೊಂದು ಎಡ್ಜ್ ಈ ತರ ಬಂದಿದೆ R3ಗೆ, ಆಮೇಲೆ ಇಲ್ಲಿ ಒಂದು ಸೆಲ್ಫ್ ಲೂಪ್, ಸರಿನಾ, ಇಲ್ಲಿ ಒಂದು ಸೆಲ್ಫ್ ಲೂಪ್. ಸೊ ಇದನ್ನ ಏನಂತ ಕರಿತೀವಿ, ಸೊ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ಎಸ್, ಈ ಒಂದು ಎಡ್ಜ್ ಅನ್ನ ಬಿಡಿಸಿದೀವಿ, ಈ ಒಂದು ಎಡ್ಜ್ ಬಿಡಿಸಿದೀವಿ, ಇದೊಂದು ಈ ಕಡೆಯಿಂದ ಒಂದು, ಈ ಕಡೆಯಿಂದ. ಎಸ್, ಸೊ ಇದನ್ನ ಏನಂತ ಕರಿತೀವಿ, ಜಿಯೋಮೆಟ್ರಿಕ್ ಡ್ಯೂಯಲ್ ಆಫ್ ದ ಗಿವನ್ ಗ್ರಾಫ್ ಅಂತ ಕರಿತಾ ಹೋಗ್ಬೋದು, ಸರಿನಾ. ಸೊ ಪೆಂಡೆಂಟ್ ವರ್ಟೆಕ್ಸ್ ಇದ್ದಾಗ ಏನ್ ಮಾಡ್ಬೇಕು, ಒಂದು ಸೆಲ್ಫ್ ಲೂಪ್ ಅನ್ನ ಹಾಕ್ಬೇಕು, ಇನ್ಕ್ಲೂಡಿಂಗ್ ದಟ್ ವರ್ಟೆಕ್ಸ್. ಸೊ ಇದನ್ನ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ತಗೋಬಹುದು. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ, ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆ ಎಲ್ಲಾ ವಿಡಿಯೋಗಳು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಸಿಗ್ತಾ ಹೋಗ್ತವೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.